ಅವತ್ತು ಲಾಠಿ ಏಟು ತಿಂದವರು, ಮಾರಣಾಂತಿಕ ಹಲ್ಲೆಗೆ ಒಳಗಾದವರ ಪರಿಸ್ಥಿತಿ ಈಗ ಹೇಗಿದೆ ಗುರುಗಳು? ಭಾಳ ಕೆಲವರು ಈಗಾಗಲೇ ಸುಧಾರಣೆಗೊಂಡಿದ್ದಾರೆ. ಇನ್ನು ಕೆಲವು ಕೈಕಾಲು ಮುರ್ಕೊಂಡು ಮನೆಯಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕಾಗದಂಥ ಪರಿಸ್ಥಿತಿಗೆ ಅವರಿದ್ದಾರೆ. ಇನ್ನು ಕೆಲವರು ಆ ಹೃದಯದ ಒತ್ತಡಕ್ಕೆ ಒಣಪಟ್ಟು ಬೆಡ್ ರೆಸ್ಟ್ನಾಗಿದ್ದಾರೆ. ಇನ್ನೂ ಕೆಲವರು ನಡಿಲಿಕ್ಕಾಗದಿರ್ತಾರೆ. ಉದಾಹರಣೆಯಲ್ಲಿ ಕುಂತಾನೆ ಇಲ್ಲ, ಅವ್ನು ಇವತ್ತು ನಡೆಯೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿಗೆ ಇದ್ದಾರೆ. ಆದರೂ ಅವ್ರು ಯಾರೂ ಬೇಜಾರು ಮಾಡ್ಕೊಂಡಿಲ್ಲ. ನಾನು ನಮ್ಮ ಜನಾಂಗದ ಮಕ್ಕಳಿಗೋಸ್ಕರ ನಮ್ಮ ಗುರು ಹೋರಾಟ ಮಾಡಕತ್ತಾರೆ. ನಮಗೆ ಏನೇ ಆದರೂ ಪರವಾಗಿಲ್ಲ, ನೀವು ಬೇಜಾರು ಮಾಡ್ಕೊಬಿಡ್ರಪ್ಪ, ಹೋರಾಟ ಬಿಡಬೇಡ್ರಿ, ನಾನು ಜೊತೆಗೆ ಹೋರಾಟ. ಈಗ ನೋಡ್ರಿ ಗುರುಗಳೇ, ಇವಾಗ ಇದು ಪಕ್ಷಾತೀತ, ಇದೇನು ಬಿಜೆಪಿದಲ್ಲ, ಇದೇನು ಕಾಂಗ್ರೆಸ್ ಅಲ್ಲ, ಇದು ಸಮಾಜದ ಒಂದು ಲಾಭವನ್ನ ಪಡ್ಕೊಂಡಂತ ಹಲವಾರು ಸಚಿವರು ಇದ್ದಾರೆ. ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಎಂ ಬಿ ಪಾಟೀಲ್ ಅವರು ಇದ್ದಾರೆ, ತಾವು ಹೇಳಿದ ಹಾಗೆ ಬಹಳಷ್ಟು ಜನ ಇದ್ದಾರೆ. ಅಂದ್ರೆ ನೀವು ಈ ಸರ್ಕಾರದ ಮುಂದೆ ಈ ಮೀಸಲಾತಿ ಹೋರಾಟ ಅಥವಾ ಮೀಸಲಾತಿಯ ಬೇಡಿಕೆನ ಇಡೋದಿಲ್ಲ ಅಂತ ತಾವು ಹೇಳ್ಬಿಟ್ಟಿದ್ದೀರಾ ಘಂಟಾಘೋಷವಾಗಿ. ಯಾಕೆ ಅವ್ರ ಸಮಾಜದವ್ರಲ್ವಾ? ಅವ್ರ ಸಮಾಜದವ್ರು ಮಾತಾಡ್ಬೇಕಾಗಿತ್ತು, ಶಕ್ತಿ ಇಲ್ವಾ ಅವ್ರಿಗೆ? ಇಷ್ಟು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದಾರೆ, ಸರ್ಕಾರದ ನೀತಿ ನಿಲುವುಗಳನ್ನ ನಿರ್ಧಾರ ಮಾಡುವಂತ ಶಕ್ತಿ ಇದೆ ಅವರಿಗೆ. ಆದ್ರೆ ಸಮಾಜದ ಪರವಾಗಿ ದನಿ ಎತ್ತುವಂತ ಶಕ್ತಿ ಈ ಸಚಿವರಿಗೆ ಇಲ್ಲ ಅಂತಂದ್ರೆ ಇವ್ರ ಸಮಾಜದ ಭಾಗ ಹೇಗಾಗ್ತಾರೆ ಗುರುಗಳೇ? ಅದೇ ನನಗೆ ಬಹಳ ಖೇದವಾಗಿರೋ ಸಂಗತಿ. ಸರ್ಕಾರ ರಚನೆ ಆದ್ಮೇಲೆ ನಾನು ಅವ್ರಿಗೆ ಬಹಳಷ್ಟು ಸರಿ ಮನವಿ ಮಾಡ್ಕೊಂಡೆ, ನೋಡಪ್ಪ ನಿಮ್ಮ ಸರ್ಕಾರ ಬಂದಿದೆ, ನೀವು ಅಧಿವೇಶನ ಮಾತಾಡಲಿಲ್ಲ. ಒಂದು ವರ್ಷ ಮಟ್ಟ ಕಾಯ್ದೆ. ಸೆಕೆಂಡ್ ಟೈಮ್ ಏನು ಮಾಡಿದೆ, ನಾನೇ ಸ್ವತಃ ಅವ್ರ ಮನೆ ಬಾಗಿಲಿಗೆ ಹೋದೆ. ಮನೆ ಬಾಗಿಲಿಗೆ ಗುರುಗಳು ಬರೋದ್ರಿಂದ ಅದೊಂದು ಜವಾಬ್ದಾರಿ ಬಿದ್ದಾದ್ರೂ ಮಾತಾಡ್ತಾರೆ. ನೀವು ಮಾಜಿ ಇದ್ದ ಮಾತಾಡಿರಿ, ಈಗ ಆಲೇ ಇದ್ದೀರಿ, ಸರ್ಕಾರ ನಿಮ್ದೈತಿ. ಅವ್ರು ಹೆಂಗೆ BJP ಸರ್ಕಾರ ಇದ್ದಾಗ ಹೆಂಗೆ ಶಾಸಕರು ಒಗ್ಗಟ್ಟಾಗಿ ಮಾತಾಡ್ತಿದ್ರು, ನೀವು ಮಾತಾಡ್ರಿ ಅಂತೇಳಿ ಸ್ವತಃ ಅವರೆಲ್ಲರ ಮನೆ ಬಾಗಿಲಿಗೆ ಹೋಗಿ ಆಗ್ರಹ ಪತ್ರ ಕೊಟ್ಟೆ. ಎಲ್ಲರೂ ನಾನೇ ವಾಲಂಟಿಯರ್ ಹೋದೆ, ಮನೆಗೆ ಹೋಗಿ ಕೊಟ್ಟು ಬಂದು ಮಾತಾಡ್ರಪ್ಪ ಅಂತೇಳಿ. ಆದರೂ ಮಾತಾಡಲಿಲ್ಲ. ಅದಕ್ಕೆ ಏನಾಯಿತು, ಶಾಸಕಾಂಗದವರು ನನ್ನ ಮಾತಿಗೆ ಇವರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂದರೆ ಅನಿವಾರ್ಯ ನ್ಯಾಯಾಂಗದ ಮೊರೆ ಹೋದೆ. ಅಂದರೆ ವಕೀಲರ ಸಂಘಟನೆ ಮಾಡಿದೆ. ವಕೀಲರ ಸಂಘಟನೆ ಮಾಡಿ ಇದೇ ಬೆಳಗಾವಿಯಲ್ಲಿ ದೊಡ್ಡ ಪ್ರವಾಸ, 5,000 ಜನ ವಕೀಲರು ಫಸ್ಟ್ ಟೈಮ್ ಜನಾಂಗದ ಹೆಸರು ಮೊದಲು ಸಂಘಟನೆ ಆದರು. ಅವತ್ತು ಅವ್ರು ಆಗ್ರಹ ಮಾಡೋದು, ಮುಖ್ಯಮಂತ್ರಿಗಳು ಕೂಡಲೇ ನಮಗೆ ಮಾತುಕತೆಗೆ ನೀವು ಆಮಂತ್ರಣ ಮಾಡದೆ ಹೋದರೆ ನಾವು ಪ್ರತಿಭಟನೆ ಮಾಡ್ತೀವಿ. ಕೂಡಲೇ CM ಅವರು ಆ ವಕೀಲರ ಒತ್ತಡಕ್ಕೆ ಬಂದು ಮಾತುಕತೆ ಕರೆದು ಪ್ರೀತಿಯಿಂದ ಸ್ಪಂದಿಸುವಂತ ಮಾತಾಡೋದು ಮುದಕ್ಕಿತ್ತು. ಇನ್ನು ಸದ್ಯಕ್ಕೆ ಏನೂ ಹೇಳೋಕ್ಕಾಗಲ್ಲ ಅಂದರು. ನಾವು ಕೊನೆಗೆ ಆಯಿತು, 2A ಕೊಡೋಕ್ಕಾಗಲ್ಲ ನಿಮಗೆ, ಆಯಿತು. ಕೊನೆ ಪಕ್ಷ ಎಲ್ಲ ಲಿಂಗಾಯತರಿಗೆ ಶಿಫಾರಸು ಮಾಡಿರಿ. ಟಪಾಲ್ ಹಾಕೋ ಕೆಲಸ ಅದು, ಕಾಗದ ಪತ್ರ ಬರೆಯೋ ಕೆಲಸ ಅದೇ ನಿಮ್ಮ ಕೈಗಿಲ್ಲ. ಕೇಂದ್ರ ಸರ್ಕಾರ ಶಿಫಾರಸು ಮಾಡಿರಿ, ನಾನು ನಮ್ಮ ಜನಾಂಗ ಕೇಳ್ತೀನಿ, ಈ ಸರ್ಕಾರಕ್ಕೆ ಓಟ್ ಹಾಕಿ ಸಾರ್ಥಕ ಆಯ್ತಪ್ಪ ಅಂತೇಳಿ ಅದನ್ನಾರ ಮಾಡಿರಿ ಅಂತಂದೆ. ಅದನ್ನೀಗ ಹೇಳೋಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿ ಅಂದರು. ಮಾಡ್ತಾರೆ, ಶಿಫಾರಸು ಮಾಡ್ಬೇಕಲ್ಲ. ಬರೀ ಭಾಷಣ ಹೊಡ್ಕೊಂಡು ಪಾದಯಾತ್ರೆಯಲ್ಲಿ ಓಡಾಡಿ ಪ್ರತಿಭಟನೆಯಲ್ಲಿ ಬಂದು ಪೋಸ್ ಕೊಟ್ಟು ಹೋಗೋದು ಅದಷ್ಟಲ್ಲ, ಸಮಾಜಕ್ಕೆ ಶಿಫಾರಸು ಮಾಡೋದೇ. ಶಿಫಾರಸು ಮಾಡ್ರಿ, ನಿಮಗೆ 2A ಮೀಸಲಾತಿ ಸೇರಿಸಲಿಕ್ಕೆ ನಿಮಗೆ ಸಮಯ ಬೇಕು, ನಿಮ್ಗೆ ಸೇರಿಸೋದ್ರಿಂದ ಅನೇಕ ಸಂಪೂರ್ಣ ಏನೋ ಹೇಳ್ತಿರಲ್ಲ, ಆಯಿತು ಬೇಡ. ಸೆಂಟ್ರಲ್ OBCಗೆ ನಿಮ್ಗೆ ಶಿಫಾರಸು ಮಾಡಿ ನಾನು ಹೋರಾಟ ಮಾಡ್ತೀನಿ, ಅದನ್ನೂ ಮಾಡಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಅನಿವಾರ್ಯವಾಗಿ ಪ್ರತಿಭಟನೆ ಮಾರ್ಗ ಹಿಡಿಬೇಕಾಗಿತ್ತು. ಯಾಕಂದ್ರೆ ಹಿಂದೆ ಜಗದೀಶ್ ಶೆಟ್ಟರ್ CM ಇದ್ದಾಗೂ ವಿಧಾನಸೌಧ ಮುತ್ತಿಗೆ ಹಾಕಿದ್ವಿ, ಯಡಿಯೂರಪ್ಪನರಿದ್ದಾಗೂ ಮುತ್ತಿಗೆ ಹಾಕಿದ್ವಿ, ಬೊಮ್ಮಾಯಿಯವ್ರ ಮನೆ ಮುಂದೆ ಕೂತು ಮತ್ತೆ ಮುತ್ತಿಗೆ ಹಾಕಿದ್ವಿ. ಮತ್ತು ಅನಿವಾರ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೂ ಮುತ್ತಿಗೆ ಹಾಕ್ಬೇಕಂತ ಕರೆ ಕೊಟ್ವಿ. ಇಲ್ಲೇ ಸುಮಾರು ಲಕ್ಷಾಂತರ ಜನ ಸಂಖ್ಯೆ ಕರೆ ಕೊಟ್ಟರೆ, ಇಲ್ಲ ಮುತ್ತಿಗೆ ಕೈ ಬಿಡ್ರಿ ಅಂದು. ಆಯ್ತು, ಕೈ ಬಿಡ್ತೀವಿ, ಸಮಾವೇಶ ಮಾಡ್ತೀನಿ. CM ಹತ್ರ ಮನೆ ಕೊಡೋಕೆ ಅವಕಾಶ ಕೊಡ್ರಿ ಅಂತಂದು ಮನೆ ಕೊಡೋಕ್ಕಂತ ಹೋದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಒಂದು ಲಾ ಇದೆ, ನಿಯಮಗಳದು. ಮೊದಲು ಅನೌನ್ಸ್ ಮಾಡಬೇಕು, ಅನೌನ್ಸ್ಗೆ ಬಗ್ಗದೆ ಹೋದಾಗ ಜಲಫಿರಂಗಿ ಮಾಡಬೇಕು, ಅದಕ್ಕೂ ಮಣದೆ ಇದ್ದಾಗ ಅಶ್ರವಾಯು ಸಿಡಿಸ್ಬೇಕು, ಆಮೇಲೆ ಲಾಠಿ ಚಾರ್ಜ್ ಮಾಡಬೇಕು. ಏಕಾಏಕಿ ಬಿಂಡ್ರಸ್ ಮೇಲೆ ಭಾಳ ಪ್ರಮಾಣದಲ್ಲಿ ಮಾರಣಾಂತಿಕ ದೌರ್ಜನ್ಯ ಮಾಡೋದು, ಇದು ಮಾನವ ಹಕ್ಕಿನ ಉಲ್ಲಂಘನೆ. ಅದಕ್ಕೆ ನಾವು ಮುಖ್ಯಮಂತ್ರಿ ಏನು ಹೇಳಿದ್ವಿ, ಈ ರೀತಿ ಹೊಡೆದಾರಲ್ಲ ಅಂತ ಅಧಿಕಾರನ ಸಸ್ಪೆಂಡ್ ಮಾಡಿರಿ, ನೀವು ಲಿಂಗಾಯತಕ್ಕೆ ಕ್ಷಮೆ ಕೇಳ್ರಿ ಎಂದು ಮುಖ್ಯಮಂತ್ರಿ. ಇದಕ್ಕೆ ಕ್ಷಮೆನೇ ಕೇಳಿಲ್ಲ, ಹಂಗೂ ಮಾಡಿಲ್ಲ. ಅದು ಬಿಟ್ಟು ಮರ್ದನೇ ನಿಮ್ಮ ಮೀಸಲಾತಿ ಕೇಳೋದು ಸಂವಿಧಾನ ವಿರೋಧಿ ಅಂತ ಅಂದ್ಬಿಟ್ಟು, ಎಂಥ ಶಬ್ದ. ಹಂಗಾರೆ ಪಂಚಮಸಾಲಿಗಳೀಗ ನಾವು ತರಡಿಬಿ ಒಳಗೆ ಅದೇವಿ, ಲಿಂಗಾಯತ ಒಟ್ಟಾರೆ ಲಿಂಗಾಯತ ತರಡಿ ಒಳಗೆ. ಹಂಗಾರೆ ತರಡಿಬಿಗೆ ನಾವು ಈಗ ಉದ್ಯೋಗ ಶಿಕ್ಷಣದಲ್ಲಿ ಎಲ್ಲೇ 100ಕ್ಕೆ ಮಕ್ಕಳು ಇವತ್ತು ಅವಕಾಶ ಪಡ್ಕೊಂಡು, ಹಂಗಾರೆ ನಾವು ಸಂವಿಧಾನ ವಿರೋಧಿನ. ಹಂಗಾದ್ರೆ ತರಡಿ ಒಳಗೆ ನಮ್ಮವ್ರು JP TP ಆಗ್ತಾರೆ, ಸಂವಿಧಾನ ವಿರೋಧಿನ? ಹಂಗಾರೆ ತರಡಿ ಒಳಗಡೆ ಭಾಳ ಜನ ಇವತ್ತು ಸರ್ಕಾರ ಮುಖ್ಯ ಉದ್ಯೋಗದಲ್ಲಿ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಾಗ ಲಿಂಗಾಯತರ ವಿಚಾರದಲ್ಲಿ ಅಸಂವಿಧಾನಿಕ ಮುಖ್ಯಮಂತ್ರಿಗಳು ನೀವು ಮೀಸಲಾತಿ ಕೊಡುವಂತಹ ಅವಕಾಶ ಇಲ್ಲ. ಅದನ್ನ ನೀವು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಿ. ಬಟ್ ನೀವು ಈ ಶಬ್ದದ ಬಳಕೆಗಿಂತ ಇನ್ನೂ ಬೆಟರ್ ಆಗಿ ಅದನ್ನ ಹೇಳ್ಬೋದಾಗಿತ್ತು. ಮೊದಲೇ ವರ್ಷ ನಾವು ಜನ ಬೇಜಾರಾಗಿತ್ತು, ಮರುದಿನೇ ಕೊಟ್ಟರು. 10ನೇ ತಾರೀಕು ಗಲಾಟೆ ಆಯ್ತು, 11ನೇ ತಾರೀಕು ಮುಖ್ಯಮಂತ್ರಿಗಳು
ಸಿದ್ದರಾಮಯ್ಯನವ್ರಿಗೆ ಅಂದ್ರೆ ಈಗ ಅಲ್ಲ ವಿಚಿತ್ರ ಅಂದ್ರೆ ಸಿದ್ದರಾಮಯ್ಯನವರು ಈಗಲಂತಲ್ರಿ ನಾವು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಾಗಿರ್ಬೋದು, ಆಮೇಲೆ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲಾಗಿರ್ಬೋದು, ಬೊಮ್ಮಾಯಿಯವರು ನಾನು ಮೀಸಲಾತಿ ಅನೌನ್ಸ್ ಮಾಡ್ತೀನಿ ಬೆಳಗಾವಿಲಿ ಅಂದಾಗ ನೇರವಾಗಿ ಅವರು ಗಾಂಧಿ ಪ್ರತಿಮೆ ಮುಂದೆ ಬೆಂಗಳೂರು ಕೂತ್ಕೊಂಡು ಏನಾದರೂ ಪಂಚಮಸಾಲಿಗಳನ್ನು ಈ ಗುಂಪಲ್ಲಿ ಸೇರಿಸಿ ನಾವು ಹೋರಾಟ ಮಾಡ್ತೀನಿ, ಅವಾಗಿಂದ ವಿರೋಧ ಮಾಡ್ತಾನೆ ಇದ್ದಾರೆ ಅವರು. ನನಗೇನು ಸಹಜ ಬಿಡ್ರಿ, ಪಾಪ ಅವ್ರು ತಪ್ಪಲ್ಲ.